ಈಗ ಇದು ನಮ್ಮ ಕರ್ನಾಟಕ ಪಾಲಿಟಿಕ್ಸಲ್ಲಿ ಜಾಸ್ತಿ ಇದೆ ಇದೊಂದು ಪ್ರಾಕ್ಟೀಸು. ಆ ಪ್ರಾಕ್ಟೀಸ್ಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತಾರೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದು ಕರ್ನಾಟಕದಲ್ಲಿ ತುಂಬ ಹೆಚ್ಚಿಗೆ ನಡೆಯುತ್ತಂತೆ. ಫಾರ್ ಎಕ್ಸಾಂಪಲ್ ಕೇಸ್ ಅಡ್ಜಸ್ಟ್ಮೆಂಟ್, ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್. ಇದು ತಪ್ಪಲ್ವಾ? ಇದು ನನಗೆ ಗೊತ್ತಿಲ್ಲಪ್ಪ. ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ಟೈಪ್ ಆಫ್. ವಿಜೇಂದ್ರ ಅವ್ರಿಗೂ ನಿಮಗೂ ಅಡ್ಜಸ್ಟ್ಮೆಂಟ್ ಇದೆ ಅಂತ ಯತ್ನಾಳ್ ಅವ್ರು ಹೇಳ್ತಾರೆ. ಯತ್ನಾಳ್ ಅವರು ಪಾಪ ಅವ್ರು ಭಾಳ ದೊಡ್ಡ ಮೇಧಾವಿ, ಅನುಭವ, ಜ್ಞಾನಿ. ಏನು ಅಡ್ಜಸ್ಟ್ಮೆಂಟ್ ನನಗೂ ಅವ್ರಿಗೆ ಏನೂ ಇಲ್ಲ ಹೇಳಿ. ಅವರಪ್ಪ ನನ್ನ ಮೇಲೆ CBI ಕೇಸ್ ಕೊಟ್ಟಿದ್ದ ಅಡ್ಜಸ್ಟ್ಮೆಂಟಾ? ಏನು ಅಡ್ಜಸ್ಟ್ಮೆಂಟ್ ಹೇಳಿ? ಇಲ್ಲ, ಕೇಸ್ಗಳು ನೀವು ನಾನು ಹೇಳಿದ್ನಲ್ಲ, ಫ್ರೀಸರ್ ಅಂತ ಯಾಕಂತ ಹೇಳಿದೆ ಅಂದರೆ ಸಡನ್ನಾಗಿ DK ಶಿವಕುಮಾರ್ ಅವ್ರ ಕೇಸ್ಗಳು ಅದು ಮಾತಾಡೋದಿಲ್ಲ. ಬಟ್ ಏನಾದ್ರು ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ಆದಾಗ ಆ ಕೇಸ್ ಬಗ್ಗೆ ಚರ್ಚೆ ಆಗುತ್ತೆ. ಅದಕ್ಕೆ ನಾನು ಕೇಳಿದ್ದು ಆ ಪ್ರಶ್ನೆ. ಅದಕ್ಕೂ ಅಡ್ಜಸ್ಟ್ಮೆಂಟ್ ಪ್ರಶ್ನೆಗೂ ಒಂದು ಲಿಂಕ್ ಇದೆ ಅಂತ ನಮ್ಗನ್ಸುತ್ತೆ. ಅದು ನನಗೆ ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ, ನನಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಐ ಆಮ್ ಎ ಸ್ಟ್ರೀಟ್ ಫೈಟರ್, ಸ್ಟ್ರೈಟ್ ಫೈಟರ್, ಬೋತ್. ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತನಾಡ್ತಿದ್ವಿ. DK ಸರ್, ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ನೀವು ವಿಶೇಷವಾಗಿ ಕ್ಯಾಬಿನೆಟ್ ಮಾಡಿದ್ರಿ, ಕ್ಯಾಬಿನೆಟ್ ಸಭೆ ಮಾಡಿ ಒಂದಷ್ಟು ನಿರ್ಣಯ ಕೈಗೊಂಡ್ರಿ. ಬಟ್ ನಿಮ್ಮಲ್ಲೇನೆ ಅಸಮಾಧಾನಗಳು ಬಂತು. BR ಪಾಟೀಲ್ ಹೇಳಿಬಿಟ್ಟು ಅಸಮಾಧಾನ ಇದೆ, ಅನೇಕ ನಿರೀಕ್ಷೆಗಳಿತ್ತು, ನೇಮಕಾತಿ ವಿಚಾರ ಇರ್ಬೋದು, KAT ರಚನೆ ಇರ್ಬೋದು, ಅಡ್ರೆಸ್ಸೇ ಆಗಲಿಲ್ಲ, ಕಾಟಾಚಾರಕ್ಕೆ ಮಾಡಿದ್ರು ಅನ್ನೋ ರೀತಿಯಲ್ಲಿತ್ತು. ನೋಡಿಮ್ಮ, ಮೊನ್ನೆ ಕ್ಯಾಬಿನೆಟ್ ಮಾಡಿ ಕಲ್ಯಾಣ ಕರ್ನಾಟಕ ಹಿಂದುಳಿದವರ್ಗದು ಫಸ್ಟ್ ಟೈಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರಿಗೂ ಕನ್ವಿನ್ಸ್ ಮಾಡಿ 2/3 ಮೆಜಾರಿಟಿ ಮಾಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಆ ಜನರಿಗೆ ಒಂದು ದೊಡ್ಡ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ, ಸಂವಿಧಾನ ತಂದು ಕೊಟ್ಟಂಥ ಶಕ್ತಿ ಹೆಂಗಿತ್ತೋ ಹಂಗೆ ಒಂದು ಸಂವಿಧಾನ ತಿದ್ದುಪಡಿ ಮಾಡಿ 371J ಮಾಡಿ ಅವ್ರಿಗೆ ರಿಸರ್ವೇಷನ್ ಮಾಡಿ ಕೊಟ್ಟಿದ್ದಾರೆ. ಮೊನ್ನೆ ನಾವು ಏನೇನಲ್ಲ ದುಡ್ಡು ಅವ್ರಿಗೆ KRDB ಬೋರ್ಡ್ ಅಂತ ಸಪ್ರೇಟ್ ಮಾಡಿದ್ವಿ ಕಲ್ಯಾಣ ಕರ್ನಾಟಕಕ್ಕೆ. ಈಗ ಹೋಗಿ ಅಲ್ಲಿ ಕ್ಯಾಬಿನೆಟ್ ಮಾಡಿ 11,700 ಕೋಟಿ ರೂಪಾಯಿ ಇದು ಯೋಜನೆಗಳನ್ನೆಲ್ಲ ಮಂಜೂರಾತಿ ಮಾಡಿ ಬಂದಿದ್ದೇವೆ. ಎಲ್ಲ ಒಂದೇ ದಿನ ಮಾಡ್ತೀವಿ ಅಂತ ಆಗೋದಿಲ್ಲ. ದಟ್ ಈಸ್ ಎ ಬಿಗ್ಗೆಸ್ಟ್ ಸ್ಟ್ರೆಂತ್. ಆಸೆ 1000 ಇರ್ತದೆ. ಈಗ ನಾನು ಮಂತ್ರಿ ಆದ ತಕ್ಷಣ ಇಮಿಡಿಯೇಟ್ ಎಲ್ಲ ಫ್ಲೈಓವರ್ಗಳು ಆಗಿಬಿಡ್ಬೇಕು ಅಂತ ಎಲ್ಲ ಆಗ್ತದೆ. ಫೌಂಡೇಶನ್ ಹಾಕಬೇಕು, ಗೋಡೆ ಓನರ್ ಸ್ಟೇಜ್ ಮೇಲೆ ಬರಬೇಕು, ಅಂತಂತ ಒಂದು ಮನೆ ಕಟ್ಟಬೇಕಾರೆ ಎಷ್ಟು ರೆಡಿ ಮಾಡಬೇಕು. ಹಂಗೆ ದರ್ ಟೇಕ್ ಎ ಸ್ಟೇಜ್ ಎಲ್ಲದಕ್ಕೂ. ನಾವು ಈ ಏಜ್ ಬರ್ಬೇಕಾದ್ರೆ, ನನಗೆ 60+ ಬರ್ಬೇಕಾದ್ರೆ ಎಷ್ಟು ಶ್ರಮ ಇರ್ತದೆ. ವೇಗ ಯಾಕೆ ಬ್ರೇಕ್ ಡೌನ್ ಆಗ್ತಿದೆ ಅಂದ್ರೆ ಸಚಿವರೆಲ್ಲರೂ ಕೂಡ ಹಗರಣ ಮ್ಯಾನೇಜ್ ಮಾಡೋದ್ರಲ್ಲಿ, ಶಾಸಕರು ಅನುದಾನ ಇಲ್ಲದೆ ಖಾಲಿ ಕೈಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಅನ್ಕೊಂಡು ವೇಗ ಸಿಗ್ತಾ ಇಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅನ್ನೋ ಆಪಾದನೆ ಇದ್ದೇ ಇದೆ. ಅಪಾದನೆ ಇಲ್ಲದೆ ಯಾರು ಇರ್ತಾರೆ? ಅಪಾದನೆಗಳು ಮಾಡ್ತಾ ಇರ್ತಾರೆ. ಏನು ಅದಕ್ಕೇನು ಕಾಸು ಕೊಡೋಂಗಿಲ್ವಲ್ಲ. ನಾಲ್ಗೆಲ್ಲಿ ಏನು ಬೇಕಾದ್ರೂ ಖಾಲಿ ಮಾತಾಡ್ತಾ ಇರ್ಬೋದು, ಏನು ಬೇಕಾದ್ರೂ. ಈಗ ನಿಮ್ಮ ಬಗ್ಗೆನೂ ಹೇಳ್ಬೋದಪ್ಪ, ನಿಮ್ಮ ಚಾನಲ್ ಬಗ್ಗೆನೂ ಹೇಳ್ಬೋದು, ನಿಮ್ಮ ರಿಪೋರ್ಟ್ರ್ ಬಗ್ಗೆನೂ ಹೇಳ್ಬೋದು. ಏನಾದ್ರು ನಮ್ಮ ವಿರುದ್ಧ ಒಂದು ಸ್ಟೋರಿ ಮಾಡಿದ್ರೆ ದುಡ್ಡು ಇಸ್ಕೊಂಡ್ಬಿಟ್ಟು ರಿಪೋರ್ಟ್ ಮಾಡ್ತಾ ಇದ್ದಾರೆ BJP ಅವ್ರು. ಸರ್, ಬೇರೆ ಚಾನಲ್ ಜೊತೆ ಆಗುತ್ತೆ, ನಮ್ಮಲ್ಲಿ ಆಗಲ್ಲ. ಬೇರೆ ಚಾನಲ್ ಮಾಡ್ತಾರಂತೆ, ಇಲ್ಲಿ ಬೇರೆ ಚಾನಲ್ಗಳು ಮಾಡ್ತಾರಂತೆ. ಅಲ್ಲ, ಪಬ್ಲಿಕ್ ಕನ್ನಡ ಜೊತೆ ಯಾವತ್ತೂ ಆಗಲ್ಲ. ಅಲ್ಲ, ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ಟೆಲಿಂಗ್ ಇದ್ದೆ. ನಮ್ಮ ಬಗ್ಗೆ ಹೇಳಕ್ಕೂ ಆಗಲ್ಲ. ನೀವು ಆರೋಪ ಮಾಡೋಕ್ಕೇನ್ರಿ? ಈಗ ಶಿವಕುಮಾರ್ ಮೊನ್ನೆ ಅದು ಯಾವುದೋ ಕಸದ ವಿಚಾರ ಆಯ್ತಪ್ಪ, 14,000 ಕೋಟಿ 15,000 ಕೋಟಿ ಹೊಡೆದ್ಬಿಟ್ಟಿದ್ದಾನೆ ಅಂತ ಕುಮಾರಸ್ವಾಮಿ ಮಾತಾಡ್ತಿದ್ರು. ಅವರೆಲ್ಲ ಹೇಳಿ 14,000 ಕೋಟಿ. ಬಟ್ ನಿಮ್ಮ ಪಕ್ಷದ ಬಗ್ಗೆ ನಿಮ್ಮ ಪಕ್ಷದವರೇ ಮಾತಾಡ್ತಾರಲ್ಲ ಸರ್, ಆಚೆಯವರಾದ್ರೆ ಹೌದು ಆರೋಪ ಅನ್ಬೋದು. ಶಾಸಕರು ಹೇಳ್ತಾರೆ ಅನುದಾನ. ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ನಾಲ್ಗೆಗೆ ಮೂಳೆ ಇಲ್ಲ. ಯಾರು ಏನು ಮೇಲೂ ಆರೋಪ ಮಾಡ್ಬೋದು. ಈಗಂಥ ಸಂದರ್ಭ ಬಂದಿದೆ. ಪೇಪರಲ್ಲಿ ಮಾಡ್ಬೋದು, ಭಾಷಣದಲ್ಲಿ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ವೆದರ್ ಇಟ್ ಈಸ್ ಯುವರ್ TV ಆರ್ ಮೈ TV ಆರ್ ಎನಿಥಿಂಗ್, ಟುಮಾರೋ ದೇ ಕ್ಯಾನ್ ಟೆಲ್. ಈಗ ನೀವು ನಾನು ಕರ್ಸಿದ್ದೀರಿ, ಶಿವಕುಮಾರ್ ಕಾಸು ಕೊಟ್ಬಿಟ್ಟು ಕರ್ಸ್ಕೊಂಡು ಅವನೇ ಪ್ರಚಾರ ಮಾಡ್ಕೊಳಕ್ಕೆ ಅಂತಲೂ ಅವ್ರು ಯಾರೋ ಮಾತಾಡ್ಬೋದಪ್ಪ. ಯಾರು ಹೇಳಿ ಸರ್? ಹೇಳಿ ನೋಡೋಣ. ಐ ಆಮ್ ಟೆಲಿಂಗ್ ಇಟ್. ಯಾರು ಹೊರಗಡೆ ಮಾತಾಡ್ತಾರ್ರಿ, ಯಾರು ಹೇಳೋದಲ್ಲ. ದೇ ವಿಲ್ ಮಾತಾಡ್ತಾರೆ ಹಂಗಂತ. ನೀವು ಹಂಗಂತ ತಿಳ್ಕೊಳಕ್ಕೆ ಹೋಗ್ಲಿ ಬಿಡಿ ಸರ್. ಅದು They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ.
ಮಾಧ್ಯಮವು ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ತಿನ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.